ಈ ಜನ್ಮದಲ್ಲಿ ನಿಮ್ಗೆ ಮಗಳಾಗಿರೋದು ಹಳೆ ಜನ್ಮದಲ್ಲಿ ಅದೇ ಸರ್ಕಲಲ್ಲೇ ಏನೋ ಒಂದು ಆಗಿರ್ತಾರೆ, ಗುರುನೋ ಅಥವಾ ಫ್ರೆಂಡು ಈ ಥರದವರೇ ರಿಪೀಟ್ ಆಗ್ತಾರೆ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ? ಎಸ್ ಐ ಹ್ಯಾವ್ ಸೀನ್ ಇಟ್ ಹ್ಯಾಪನ್. ಸೊ ಒಂದು ಪೇಷಂಟ್ ಅವ್ರದ್ದು ಡಾಗ್ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಡಾಗ್ ಈಸ್ ನಾಟ್ ಗೆಟಿಂಗ್ ಹೀಲ್ಡ್. ಅಂದರೆ ಹೀಲರ್ಸ್ ಹತ್ರ ಹೋಗ್ತಾ ಇದ್ದಾರೆ, ಡಾಕ್ಟರ್ಸ್ ಹತ್ರ ತೋರಿಸ್ತಾ ಇದ್ದಾರೆ, ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ. ಬಟ್ ಆ ಡಾಗಿಗೆ ಏನೋ ಡಿಸೀಸ್ ಇದೆ. ಲಕ್ಷ ಖರ್ಚು ಮಾಡಿದ್ರು ಕ್ವಾಲಿಟಿ ಲೈಫ್ ಕೊಡೋಕ್ಕಾಗ್ತಾ ಇಲ್ಲ. ಓಕೆ, ಆ ಡಾಗಿಗೆ ಅವ್ರು ಆಕಾಶಕ್ಕೆ ನೋಡಿ ನನಗೆ ತಿಳ್ಕೊಳಕ್ಕಿದೆ ಏನಕ್ಕೆ ಈ ಥರ ಆಗ್ತಾ ಇದೆ ನನ್ನ ಡಾಗಿಗೆ ಅಂತ. ದೆನ್ ಐ ಫೌಂಡ್ ಔಟ್ ದಟ್ ಡಾಗ್ ವಾಸ್ ಹರ್ ಅಪ್ಪ ಇನ್ ಲಾಸ್ಟ್ ಲೈಫ್. ಆ್ಯಂಡ್ ಅವರು ಆ ಅಪ್ಪಂಗೆ ಸೇವೆ ಮಾಡೋಕ್ಕಾಗಲಿಲ್ಲ, ಋಣ ಲೈಕ್ ಆ ಲಾಸ್ಟ್ ಬಿಟ್ ಏನು ನೋಡ್ಕೊಳ್ಳೋಕ್ಕಿತ್ತು ಅವ್ರ ತಂದೆನ ಅವ್ರು ನೋಡ್ಕೊಳ್ಳೋಕ್ಕಾಗಿಲ್ಲ. ಸಮಥಿಂಗ್ ಹ್ಯಾಪನ್ಡ್ ಆ್ಯಂಡ್ ಶಿ ಹ್ಯಾಡ್ ಪಾಸ್ಡ್ ಅವೇ. ಸೊ ದ ಅಪ್ಪ ನೌ ಹ್ಯಾಸ್ ಕಮ್ ಆ್ಯಸ್ ಅ ಡಾಗ್ ಇನ್ ಹರ್ ಲೈಫ್ ಟು ಗೆಟ್ ದಟ್ ಸೇವೆ. ಆ್ಯಂಡ್ ಶಿ ರಿಯಲೈಸ್ಡ್ ಯಾವಾಗ ಶಿ ಈಸ್ ಗೋಯಿಂಗ್ ಫಾರ್ ವರ್ಕ್ ಆ ಡಾಗ್ ಕೇರ್ಕೊಳ್ಳೋದು ಏನೋ ಮಾಡಿಕೊಂಡು ಆರಾಮೇ ಇರಲ್ಲ ಆ ಡಾಗ್. ದ ಮೊಮೆಂಟ್ ಶಿ ಈಸ್ ಸ್ಪೆಂಡಿಂಗ್ ಟೈಮ್ 1 ವೀಕ್ ರಜಾ ಹಾಕಿ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ದ ಡಾಗ್ ಇಸ್ ಹ್ಯಾವಿಂಗ್ ಅಬ್ಸಲ್ಯೂಟ್ಲಿ ಝೀರೋ ಇಶ್ಯೂಸ್ ಇನ್ ಹೆಲ್ತ್. ನಾವೇನು ಒಪ್ಪಂದ ನಮ್ಮ ತಂದೆ ತಾಯಿಗೆ ನಾವು ಸೇವೆ ಮಾಡಬೇಕು ಅಂತ ಅವಳು ಅಂದ್ಕೊಂಡಿದ್ಲು ಅನಿಸುತ್ತೆ. ಶಿ ಕುಡಂಟ್ ಡೂ ಇಟ್. ಸೊ ದ ಡಾಗ್ ಚೋಸ್ ಹರ್ ನೌ ಆ್ಯಸ್ came as pet in her life to get treated and finish that runa or seve. So when I told her that, her mind was blown. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.